ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಈ ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಜಾಸ್ತಿ ಆಗಿದೆ. 7ನೇ 8ನೇ ಕ್ಲಾಸು ಮಾಡಿದವರು, PUC ವರೆಗೆ ಓದಿದವರು, ಡಾಕ್ಟ್ರು, ಅದು ವೈದ್ಯಕೀಯ ಸರ್ಟಿಫಿಕೇಟ್ ಇಲ್ದವರು, ಪದವಿ ಇಲ್ದವರು. ಏನಾಗಿದೆ ಅಂತ ಕೇಳಿದ್ರೆ ಇದು ಒಂದು ಹೊಸದು. ಇದು ಗದಗ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಇದೆ. ಗದಗ ಜಿಲ್ಲೆಯಲ್ಲಿ ಅತಿರೇಕ ಇದೆ. ಆ DHOಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಇವರೆಲ್ಲ ವೈದ್ಯರು, ಡಾಕ್ಟರ್ಸ್, ಇವರೇನಿದಾರಲ್ಲ ತಾಲೂಕಾ ವೈದ್ಯಾಧಿಕಾರಿಗಳು, ಇವರೆಲ್ಲ ಒಂದಾಗಿರ್ತಾರೆ. ಅವರು ಕೂಡ ಈ ನಕಲಿ ವೈದ್ಯರ ಹಾವಳಿಯಿಂದ ಎಷ್ಟು ಜೀವ ಹಾಳಾಗ್ತಾ ಇದೆ, ಸಾಯ್ತಾ ಇದ್ದಾರೆ ಅಂದರೆ ಅದು ಇವತ್ತು ಸ್ಪಷ್ಟವಾಗಿ ಸಂತೋಷ್ ಲಾಡ್ ಅವರಿಗೆ ಗೊತ್ತಾಯಿತು. ಅಂದರೆ ಈ ಮೂಲವಾದಿಗೆ ಕೆಲವೊಂದು ಬಹಳ ವಿಶೇಷ ಅಂದರೆ ಮೂಲವಾದಿ ಅಂದರೆ ಪೈಲ್ಸ್ ಆಗಿರ್ತಿತ್ತಲ್ಲ, ಅವ್ರಿಗೆ ಚಿಕಿತ್ಸೆ ಕೊಡ್ತೇವೆ ಅಂತ ಹೇಳ್ಬಿಡ್ತಾರೆ. ಜನ ಹುಚ್ಚೆದ್ದು ಹೋಗ್ತಾರೆ. ಅಲ್ಲಿ ಯಾವುದೇ ರೀತಿಯ ಹೈಜೆನಿಕ್ ಇರೋದಿಲ್ಲ, ವೈಜ್ಞಾನಿಕವಾಗಿ ಇರೋದಿಲ್ಲ, ಅವೈಜ್ಞಾನಿಕ ವ್ಯವಸ್ಥೆ ಇರ್ತಿದೆ. ಆ ಡಾಕ್ಟರ್ಗೆ ತಿಳುವಳಿಕೆ ಇರೋದಿಲ್ಲ, ಅವನು ಏನೋ ಮಾಡಿಬಿಡ್ತಾನೆ, ಇಡೀ ದೇಹ ಕೊಳತು ಹೋಗ್ಬಿಡುತ್ತೆ. ಅದು ಮೂಲವಾದಿ ಎಲ್ಲಿ ಆಗುತ್ತೆ ಗೊತ್ತಾ? ಅದು ಬೇರೆ ಮನುಷ್ಯನಿಗೆ ಭಾಳ ವ್ಯವಸ್ಥಿತವಾಗಿ ಬೇರದು. ಅಲ್ಲಿ ಆ ಜಾಗದಲ್ಲಿ ಅಪಾಯ ಆಯಿತು ಅಂದರೆ ಇಡೀ ಜೀವನೇ ಹಾಳು. ಸೊ ಅದು ಗೊತ್ತಿದ್ರೂ ಜನ ಕಡಿಮೆ ದುಡ್ಡಿಗಾಗಿ ಅಥವಾ ಇನ್ನೇನೋ ಹೋಗಿ ಅದು ಜೀವ ಕಳ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಈ ನಕಲಿ ವೈದ್ಯರ ಹಾವಳಿ ತಡೆಗಟ್ಟಲಿಕ್ಕೆ DHO ಆದಿಯಾಗಿ ಎಲ್ಲರೂ ಸಂಚಾರ ಮಾಡಬೇಕು, ಆದರೆ ಮಾಡೋದಿಲ್ಲ ಇವರಿಗೆ. ಯಾಕಂದರೆ ಇವ್ರಿಗೆ ಏನು ಬರಬೇಕು ಅದು ಬರುತ್ತಲ್ಲ. ಸೊ ಹಾಗಾಗಿ ಇವತ್ತು ಸಂತೋಷ್ ಲಾಡ್ ಅವರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದೆ ಇದು ಘಟನೆ ಬಂತು. ಒಬ್ಬ ವ್ಯಕ್ತಿ ನೋಡ್ರಿ, ಅವ ಎಂಥ ವ್ಯವಸ್ಥೆ ಅಂದ್ರೆ, ನಕಲಿ ವೈದ್ಯನೇ ಬಂದು ಹೇಳ್ತಾನೆ. ಅವನ ಪರವಾಗಿ ಒಬ್ಬ ಕಾಂಗ್ರೆಸ್ ಮುಖಂಡ ಬಂದು ಅವ್ರಿಗೆ ಮುತ್ತುರಾಜನ್ ಅವರು ಹೇಳ್ತಾರೆ, ಇವರಿಗೆ ಮೊನ್ನೆ ಇವ್ರದ್ದು DHO ಅವರು ದಾಳಿ ಮಾಡಿ ಹಾಸ್ಪಿಟ್ಲನ್ನು ಸೀಸ್ ಮಾಡಿ, ಕ್ಲಿನಿಕ್ ಇತ್ತು ಈ ಮನುಷ್ಯಂದು, ಕ್ಲಿನಿಕ್ಕನ್ನು ಸೀಸ್ ಮಾಡಿದ್ದಾರೆ, ಅನುಮತಿ ಕೊಡ್ರಿ ಅಂತ. ಅವಾಗ ಭಯಂಕರ ಸಿಟ್ಟಿಗೆಳ್ತಾರೆ ಸಚಿವರು. ಭಾಳಷ್ಟು ಆಕ್ರೋಶ ಆಗ್ತೈತೆ. ನಕಲಿ ವೈದ್ಯರ ಮೇಲೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವ ಸಂದರ್ಭದಲ್ಲಿ ನೀವು ಬಂದು ಅವನ ಬಗ್ಗೆ ಇನ್ಫ್ಲುಯೆನ್ಸ್ ಮಾಡ್ತಿರಲ್ಲ ಅಂತ. ಯಾಕಂದರೆ ಅವನು PUCನೂ ಆಗಿಲ್ಲ. 30 ವರ್ಷದಿಂದ ಧಾರವಾಡ ಬೂಸಪ್ಪ ಚೌಕ್ನಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ದಾನೆ. 30 ವರ್ಷದಿಂದ ಅವನ ಉದ್ಯೋಗ ಏನಂದರೆ ಮೂಲವಾದಿಗೆ ಔಷಧ ಕೊಡೋದು, ಆಪರೇಷನ್ ಮಾಡೋದು. ಹೆಂಗೆ ಮಾಡ್ತಾರೆ ನಿಮ್ಗೆ ಹೇಳ್ತೀನಿ. ಅವರು ಕೆಲವೊಬ್ಬರು ಉಗುರ್ಲೇ ಮಾಡ್ತಾರೆ ಆಪರೇಷನ್, ಇದನ್ನ ಮೂಲವಾದಿ ಆಪರೇಷನ್. ಎಷ್ಟು ಏನಾಗಬಾರ್ದು. ಅಯ್ಯೋ ಅಲ್ಲ, ಮಾಡಿಸ್ಕೊಳ್ಳೋರು ಎಂಥವ್ರು, ಮಾಡೋರು ಎಂಥವ್ರು, ಇದನ್ನು ನೋಡೋರು ಎಂಥವ್ರು. ಇದಕ್ಕೆ ಈ ಜಿಲ್ಲಾ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ. ಸೊ ಹೀಗಾಗಿ ಈಗಾಗಲೇ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಎಲ್ಲ ಕಡೆ ಸಂಚಾರ ಮಾಡುವಾಗ ಇದರ ಬಗ್ಗೆ ಭಾಳಷ್ಟು ಗಮನ ಹರಿಸ್ತಾ ಇದ್ದಾರೆ. ಸೊ ಅದನ್ನು ಮೊನ್ನೆ ಬಂದು ಟೈಟ್ ಮಾಡಿದ್ದಾರೆ. ಆದರೂ ಕೂಡ ಸಂತೋಷ್ ಲಾಡ್ ಅವ್ರ ಹತ್ರ ಇವರು ತರುಣ್ ಕುಮಾರ್ ರಾಯ್ ಅನ್ನೋ ಈ ನಕಲಿ ವೈದ್ಯ ತರುಣ್ ಕುಮಾರ್ ರಾಯ್, ಇವ ಆಂಧ್ರದ ಮೂಲದವ. ಈ ಮನುಷ್ಯ ಅನಧಿಕೃತ ಕ್ಲಿನಿಕ್ ನಡೆಸ್ಕೊಂಡು ಮೂಲವಾದಿಗೆ ಚಿಕಿತ್ಸೆ ಕೊಡ್ತಿರ್ತಾನೆ. ಅದನ್ನು ಮೊನ್ನೆ ತಾಲೂಕಾಧಿಕಾರಿಗಳು ಹೋಗಿ ಅದನ್ನು ಸೀಸ್ ಮಾಡಿರ್ತಾರೆ. ಆ ಕ್ಲಿನಿಕ್ಕನ್ನು ಓಪನ್ ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂತ ಈ ಕಾಂಗ್ರೆಸ್ ಮುಖಂಡ ಬಂದು ಸಚಿವರ ಹತ್ರ ಅಂಗ್ಲಾಚ್ ಬೇಡ್ತಾನೆ. ಅವ್ರು ಇಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ತಿಳಿದಿಲ್ಲ ನಿನಗನ್ನ, ಏನು ಗೊತ್ತಾಗತ್ತಿಲ್ಲ ಅಂತೇಳಿ ಜೋರು ಮಾಡ್ತಾರೆ. ಸೊ ಆಮೇಲೆ ಪ್ರೆಸ್ನವ್ರು ಕೂಡ ಮಾತಾಡ್ತಾರೆ. ಈ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು, ಅವರು ಕೂಡ ಈ ಕಂಪ್ಲೇಂಟ್ ಕೊಡಬೇಕು. ಸೊ ಹೀಗಾಗಿ ಅಂದರೆ ನಿಮ್ಮ ಆರೋಗ್ಯ ಇವರಿಗೆ ಈ ರೀತಿ ನೀವು ಸುಮ್ಮನೆ ಆದ್ರೆ ಏನಾಗುತ್ತೆ ಹೇಳಿ ಅಂತ ಹೇಳಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಕೇಳಿ. Talking on behalf of him. Allah, why are you talking on behalf of him? सीज करना बोले दादा तुम्हें गलत कर रहे थे. हाँ जी, गलत नहीं करे. नहीं जी 7 महीना हो गया, अब आज ही क्यों कर रहा तुमको आके? आपके अगेंस्ट कोई रिपोर्ट तो कर रहा था, चेक मार कोड़ा पा वही रिपोर्ट करे तो गलत किया रहता आप. ಕೇಳಿಸ್ಕೊಳ್ಳ. ಯಾವ ಡಿಗ್ರಿ ಇಲ್ಲ ಅವನು. ಡಿಗ್ರಿ ಇದೇನಪ್ಪ ನಿಂದು? ಡಿಗ್ರಿ ಐತೇನಪ್ಪ ನಿಂದು? ಏನ್ ಮಾಡ್ಬೇಕೀಗ ಹೇಳಪ್ಪ. ಇಷ್ಟಕ್ಕ ವಕಾಲತ್ ಹಾಕಿದ್ದಿಲ್ಲ, ಡಿಗ್ರಿ ಇಲ್ಲ ಅವನು, ಏನ್ ಮಾಡ್ಬೇಕೀಗ? ಯಾರನ್ನ ಸತ್ರ ನೀ ಜವಾಬ್ದಾರಿಯಾ? ಅಲ್ಲಪ್ಪ ಡಿಗ್ರಿ ಇಲ್ಲ, ಅಲ್ಲಪ್ಪ ಡಿಗ್ರಿ ಇಲ್ಲ ಅವನಿಗೆ. he doesn't have a degree. why are you showing this man? ಹೋಗಪ್ಪ ಸುಮ್ಮನೆ. ನೀವ್ಯಾಕ್ರೆ ಹೆಂಗ್ ಮಾಡ್ತೀರಿ? ಡಿಗ್ರಿ ಇಲ್ಲ ಅಂತಂದ್ರೆ ಹೆಂಗ್ರಿ ನಡೆಸಬೇಕು ಅವನು? ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಎಲ್ಲಾರನ್ನೂ ತೆಗಿಬೇಕಂತ ಹೇಳಿ ಮಣ್ಣು ದಿನೇಶ್ ಗುಂಡೂರಾವ್ ಅವರು ಆದೇಶ ಮಾಡಿದ್ರು. ಬಂದು ಒಬ್ಬ ಮಿನಿಸ್ಟರ್ ಬಂದು ಆದೇಶ ಮಾಡಿದ್ಮೇಲೆ ಉಲ್ಟಾ ಹೋಗಿ ಬರ್ತಾ? ಮಣ್ಣೇರ ಆಗೈತಿ, ಇದು 1 ವಾರ ಆಗಿಲ್ರಿ. ಜಸ್ಟ್ ಯಾವುದೇ ಡಿಗ್ರಿ ಇಲ್ಲದೆ ಪಾರಂಪರಿಕ ನಾಟಿ ಅಂತ ಹೇಳ್ತಾರೆ, ಮತ್ತು ಏನೂ ಇಲ್ಲದೆ SSLC 8th 9th ಆದವರು ಸುಮಾರು ಜಿಲ್ಲೆಯಾದ್ಯಂತ 1,000 ಜನ 2,000 ಜನ ಇದ್ದಾರೆ. ಅಲ್ಲೇ ಮೊನ್ನೆ ಅದಕ್ಕೆ ಯಾರು ಡಿಸ್ಟಿಕ್ ನಮ್ಮ ಯಾರು ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಬಂದು ತಾಕೀತು ಮಾಡಿ ಹೋಗಿದ್ದಾರೆ. ಈ ರೀತಿ ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ,
ಸರ್ಕಾರ ಕ್ರಮ ತೊಗೊಳ್ತಾ ಇದೆ, ಅಧಿಕಾರಿಗಳು ಕ್ರಮ ತೊಗೊಳ್ತಾ ಇದ್ದಾರೆ, ಆ ರೀತಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಈ ಥರ ಸಾರ್ವಜನಿಕ ಜೀವನದಲ್ಲಿ ಒತ್ತಡ ಬಂದೇ ಬರ್ತವೆ. ನಮ್ಮ ಕಾರ್ಯಕರ್ತರು, ಅವ್ರ ಕಾರ್ಯಕರ್ತರು, ನಮ್ಮ ಲೀಡರ್ ಇರ್ಕೊಂಬರ್ತಾರೆ, ಅವ್ರಿಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಬಟ್ ಡೆಫಿನೆಟ್ಲಿ ಆ್ಯಸ್ ಫಾರ್ ಅಸ್ ಡಿಸ್ಟ್ರಿಕ್ಟ್ ಇಸ್ ಕನ್ಸರ್ನ್, ಸ್ಟೇಟ್ ಇಸ್ ಕನ್ಸರ್ನ್, ದಿನೇಶ್ ಗುಂಡೂರಾವ್ ಅವರು ಭಾಳ ಆ್ಯಕ್ಟಿವ್ ಆಗಿ ಎಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಈ ಥರದನ್ನ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಸರ್ ಅವ್ರು ಯಾವ ಲೆವೆಲ್ಗೆ ಇದ್ದಾರೆ ಅಂದರೆ ಸಂಘ ಮಾಡಿಕೊಂಡು ಸರ್ಕಾರದ ಮೇಲೆ ಈ ಭಾಳಷ್ಟು ಒತ್ತಡ ತಂದರು. ಅವರು ಇನ್ನೂವರೆಗೂ ಅವ್ರನ್ನ ನಿಲ್ಸೋಕ್ಕಾಗಿಲ್ಲ ಸರ್, ಯಾವ ಸರ್ಕಾರನೂ ನಿಲ್ಸೋಕ್ಕಾಗಿಲ್ಲ. ಯಾಕೆ ಅಂದರೆ ಇವ್ರು ನಿಲ್ಲಿಸ್ಬಿಟ್ರೆ ನಮಗೆ ಹಳ್ಳಿ ಮಟ್ಟಕ್ಕೆ ವೈದ್ಯರನ್ನು ಕೊಡೋಕ್ಕಾಗಲ್ಲ ಅನ್ನೋದು ಒಂದು. ಇಲ್ಲ, ಆ ಥರ ಲಿಟ್ಲ್ ಬಿಟ್ ಡಿಸ್ಅಗ್ರಿ ವಿತ್ ಯು. ನೀವೆಲ್ಲನೂ ಈ ಥರ ಮಾಡ್ತಿದ್ರೆ ನನಗೆ ಮಾಹಿತಿ ಕೊಡಿ, ನಾವೇ ಸ್ಟಾಪ್ ಮಾಡಿಸ್ತೀವಿ. ನಂದೇ ಕಲ್ಗಟ್ಟಿಗೆ ಉದಾಹರಣೆ, ಕೆಲವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಸ್ಟಾಪ್ ಮಾಡಿಸ್ತೀವಿ, ಕುಂದಗಳಲ್ಲಿ ಕೆಲವು ಮಾಡ್ತಾಯಿದ್ರೆ ಸ್ಟಾಪ್ ಮಾಡಿಸ್ತೀವಿ. ನನಗೆ ಮಾಹಿತಿ ಇಲ್ಲ. ನೀವು ಇಫ್ ಯು ಗಾಟ್ ಎನಿ ಇನ್ಫಾರ್ಮೇಷನ್ ವಿಲ್ ಸಿ ಟು ದಟ್. ನಾನು ಯಾಕಂದರೆ ಇಷ್ಟು ದಿನ ಸಾರ್ವಜನಿಕರ ಜೀವನದಲ್ಲಿ ತಿರುಗಾಡ್ತೀವಿ, ಒಬ್ಬರು ಬಂದು ಆ ರೀತಿ ನನಗೆ ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಒಂದು ಅರ್ಜಿ ಕೊಟ್ಟಿಲ್ಲ. ಸರ್ ಅವ್ರು ಕಂಪ್ಲೇಂಟ್ ಕೊಡಲ್ಲ, ಯಾಕಂದ್ರೆ ಅವ್ರಿಗೆ ಇಂಜೆಕ್ಷನ್ ಬೇಕಾಗಿರ್ತದೆ 30. ಅಲ್ಲ, ಕರೆಕ್ಟ್ ಸರ್. ಈಗ ನೀವು ಹೇಳಿದ ಬೇರೆ ಯಾರನ್ನ ಸಾರ್ವಜನಿಕರ ಸೋಷಿಯಲ್ ಎಲಿಮೆಂಟ್ಸು, ಸೋಷಿಯಲ್ ಲೀಡರ್ಸ್ಗಳು, ರೈತಪರ ಮುಖಂಡರುಗಳು, DHO ಹತ್ರನೂ ಒಂದು ಸುಮಾರು 500 ಜನರದ್ದು ಒಂದು ಲೀಸ್ಟ್ ಅದ ಸರ್. ಅಲ್ಲ ಇರ್ಬೋದು, ಬಟ್ ದೇ ಹ್ಯಾವ್ ಸ್ಟಾಪ್ಡ್ ಅಂತ ನಮಗಿರ್ತಕ್ಕಂಥ ಮಾಹಿತಿ. ನಿಮಗೇನಾದ್ರು ಇದ್ದರೆ ಕೊಡಿ, ನಾವು ಇವತ್ತೇ ಚೆಕ್ ಮಾಡಿಸ್ತೀವಿ. ಪ್ಲೀಸ್, ಇಫ್ ಇಟ್ ಇಸ್ ದೇರ್, ಪ್ಲೀಸ್ ಹೆಲ್ಪ್ ಅಸ್. ಸಂತೋಷ್ ಲಾಡ್ರು ಹೇಳಿದ್ರ, ಇದಕ್ಕೆ ಸಾಮಾಜಿಕ ಜವಾಬ್ದಾರಿಗಳು ಇದ್ದಾವೆ. ಎಲ್ಲರೂ ಇದಕ್ಕೆ ಒಂದಾಗಿ ಕೆಲಸ ಮಾಡಬೇಕು. ನಕಲಿ ವೈದ್ಯರ ವಿರುದ್ಧ ರಾಜ್ಯ ಸರ್ಕಾರ ಬಹಳಷ್ಟು ಕ್ರಮ ಕೈಗೊಳ್ತಾ ಇದೆ. ನಾನು ಕೂಡ ತ್ವರಿತವಾಗಿ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೇನೆ. ಆರೋಗ್ಯ ಮಂತ್ರಿ ಜೊತೆನೂ ಮಾತಾಡ್ತೇನೆ. ಎಲ್ಲೆಲ್ಲಿ ರಾಜ್ಯದಲ್ಲಿ ನಕಲಿ ವೈದ್ಯರಿದ್ದಾರೆ, ಸಾಕಷ್ಟು ಇದ್ದಾರೆ, ಅವರನ್ನು ತಡೆಗಟ್ಟುವಂಥ ಕೆಲಸ ಸರ್ಕಾರ ಕೂಡಲೇ ಮಾಡುತ್ತೆ. ಸಾಮಾಜಿಕವಾಗಿಯೂ ಕೂಡ ಎಲ್ಲರೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಸಾರ್ವಜನಿಕರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಮಾಧ್ಯಮದವರು ಕೂಡ ಈ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಡಬೇಕು ಅನ್ನುವ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಜೊತೆಗೆ ಸರ್ಕಾರ ಕೂಡಲೇ ಇದಕ್ಕೆ ಸ್ಪಂದನೆ ಮಾಡುತ್ತೆ, ನಕಲಿ ವೈದ್ಯರ ತಡೆಗೆ ಭಾಳಷ್ಟು ಕ್ರಮ ಕೈಗೊಳ್ಳುತ್ತೆ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ. ಕೂಡಲೇ ಇದು ಆಗಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮನ್ನು ನಮಸ್ಕಾರ.